ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇದು ಜೂನಿಯರ್ ಅಭಿಮನ್ಯು ಜೂನ್ ಇಂದ ಬಂದಂತ ಆನೆ ಕೊನೆ ಉಸಿರು ಎಳೀತಂತಲ್ಲ ಸರ್, ಏನ್ ಸರ್ ಏನಾಗಿತ್ತು ಆನೆಗೆ? ಈ ಜೂನಿಯರ್ ಅಭಿಮನ್ಯು ಆನೆ ಮೈಸೂರು ಝೂ ಅಲ್ಲಿತ್ತು. ಅಲ್ಲೇನೋ ಒಬ್ಬ ಸಿಬ್ಬಂದಿ ಮೇಲೆ ಏನೋ ದಾಳಿ ಮಾಡಿ ಅವ್ನು ಸತ್ತೋದ ಅಂತ ಕಾಣ್ತದೆ. ಆಮೇಲೆ ಇನ್ನು ಝೂ ಅಲ್ಲಿ ಇಟ್ಕೊಂಡ್ರೆ ಕಷ್ಟ ಅಂತ ಇಲ್ಲಿಗೆ ತಂದು 2023 ಮತ್ತಿಗೊಡಿಗೆ ತಂದ್ರು. ಚೆನ್ನಾಗೇ ಇತ್ತು. ಒಳ್ಳೆ ಆನೆ, ಒಳ್ಳೆ ಎತ್ತರ, ಸುಮಾರು 10.5-11 ಅಡಿ ಹೈಟ್ ಇತ್ತು ಅಂತ ಕಾಣ್ತದೆ. ಇಲ್ಲಿ ಎಲ್ಲ ಆನೆ ಏನ್ ಸಾಕಾನೆಗಳಿದ್ದು ಅವು ಎಲ್ಲಕ್ಕಿಂತ ಎತ್ತರದ ಆನೆ ಇದು. ಇನ್ನು ಜಾಸ್ತಿ ವಯಸ್ಸು ಆಗಿರ್ಲಿಲ್ಲ, ಒಂದು 22-23 ವರ್ಷ ಆಗಿತ್ತು ಅಂತ ಕಾಣ್ತದೆ. ನಾನು ಪ್ರತಿ ಸತಿ ಹೋದಾಗ್ಲೂ ಒಂದು ಭವಿಷ್ಯದ ಆನೆ ಅನ್ಕೊಂಡು ಖುಷಿ ಪಟ್ಕೊಂತಿದ್ದೆ. ನಾನು 4-5 ತಿಂಗಳ ಹಿಂದೆನೋ ಹೋದಾಗ ಅದ್ರ ಕಾಲಿಗೆ ಎಲ್ಲ ಎಣ್ಣೆ ತಿಕ್ಕಿದ್ರು. ಏನಾಯ್ತು ಅಂತ ಹೇಳಿದೆ. ಅದು ನಾವು ರಾತ್ರಿ ಕಾಡಿಗೆ ಬಿಟ್ಟಾಗ ಅದು ಹುತ್ತದೊಳಗೆ ಕಾಲು ಹಾಕಿದು. ಹುತ್ತ ಅಂದ್ರೆ ಗೆಡ್ಲು ಹುತ್ತಕ್ಕೆ ಕಾಲು ಹಾಕಿ, ಇಲ್ಲ ಅಂದ್ರೆ ಯಾವ್ದೋ ಪರ್ಪಲ್ ಒಳಗೆ ಕಾಲು ಹಾಕಿದ್ದು, ಇಲ್ಲ ತಪ್ಪು ಪ್ರದೇಶದ ಕಾಲು ಹಾಕಿ ಕಾಲು ಟ್ವಿಸ್ಟ್ ಆಗಿದೆ, ಅದು ವಾಸಿ ಆಗ್ತದೆ ಅಂದ್ರು. ಸ್ಥಳೀಯ ಟ್ರೀಟ್ಮೆಂಟ್ ಜೊತೆಗೆ ಹೈಟೆಕ್ ಇದು ಕೊಡ್ತಾ ಇದ್ರು, ಮಾತ್ರೆ ಇಂಜೆಕ್ಷನ್ ಈಗೇನಿದೆ ಅದು ಕೊಡ್ತಾ ಇದ್ರು. ಆಮೇಲೆ ಮತ್ತೊಂದ್ಸತಿ ಹೋದಾಗ್ಲೂ ಆನೆ ನಡ್ಕೊಂಡು ಹೋಗ್ತಾ ಇತ್ತು ಕುಂಟ್ಕೊಂಡು. ಬೇಜಾರು ಆಯ್ತು ಮನ್ಸಿಗೆ. ಅದ್ರದ ಅಲ್ಲಿ ಮತ್ತಿಗೋಡಿನ ಉಸ್ತುವಾರಿ ಚೆನ್ನಾಗೇ ಎಲ್ಲ ನಡೀತಾ ಇತ್ತು. ಮತ್ತೊಂದ್ಸತಿ ಹೋದಾಗ ನಾನು ಮತ್ತೆ ನಂಗೆ ಯಾಕೋ ಅನಿಸ್ತು, ಅಲ್ಲಿ ಕೆಲವರಿಗೆ ಅಲ್ಲಿ ಯಾರೋ ಉಸ್ತುವಾರಿ ಯಾರಿಗೆಲ್ಲ ಹೇಳಿದೆ, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾದ್ರೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡೋದಾದ್ರೆ ಬೇಕಾದ್ರೆ ನಾವು ಧನ ಸಹಾಯ ಮಾಡ್ತೀವಿ, ನಮ್ಮಂತ ಸುಮಾರು ಜನ ಇದ್ದಾರೆ ಅಂತ ಹೇಳಿ ಬಂದೆ. ನೋಡೋಣ ಹೇಳ್ತೀವಿ ಅಂದ್ರು. ಆದ್ರೆ ಈಗ ಸತ್ತೋಯ್ತು ಅಂದ್ಕೂಡ ನಂಗೆ ತುಂಬಾ ಬೇಜಾರಾಯ್ತು. ಯಾಕೆಂದ್ರೆ ಬರೀ ಒಂದು ಕಾಲ್ ಟ್ವಿಸ್ಟ್ ಆಗಿದ್ದಕ್ಕೆ ಅದೇನು ಮುರಿದು ಹೋಗಿರ್ಲಿಲ್ಲ. ಅದೆಲ್ಲ ಮಾಮೂಲಿ ಪ್ರಾಣಿಗಳಿಗೆ, ನಮ್ಮಲ್ಲೆಲ್ಲ ದನಗಳಿಗೆ ನಮ್ಮ ಹಳ್ಳಿಯಲ್ಲಿ ಕೆಮ್ಮಣ್ಣು ಇರ್ತದೆ, ಹುತ್ತದ ಮಣ್ಣು, ಅದನ್ನ ಕಟ್ಟಿ ಎಲ್ಲ ನಮ್ಮಲ್ಲೇ ನಮ್ಮ ಹಳ್ಳಿ ಇವರೇ ಸರಿ ಮಾಡ್ತಾರೆ. ಇವರು ಏನೋ ಒಂದು ಟ್ರೀಟ್ಮೆಂಟು ಕೊಡ್ತಾ ಇದ್ರು, ಲೋಕಲ್ ಟ್ರೀಟ್ಮೆಂಟು ಕೊಡ್ತಾ ಇದ್ರು. ಆದ್ರೆ ಇವತ್ತು ಸತ್ತೋಗಿದೆ ಅನ್ಕೊಳ್ಳೆ ನಿನ್ನೆ ನಂಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಅಂತ ಆನೆಗಳು ಹುಟ್ಟದೇ ಇಲ್ಲ. ಅದು ಒಂದು ಹೈಬ್ರಿಡ್ ಆನೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ತ್ರೇತಾಯುಗದಲ್ಲಿ ಆ ಕಾಲದಲ್ಲಿ 4 ಜಾತಿ ಆನೆಗಳಿದ್ದು ಅಂತ ನಮ್ಗೆ ಗೊತ್ತಾಗ್ತದೆ. ಒಂದು ಭದ್ರ, ಇನ್ನೊಂದು ಮಂದ, ಇನ್ನೊಂದು ಸಂಕೀರ್ಣ ಅಂತ, ಮತ್ತೊಂದು ಮಿರ್ಗ ಅಂತ. ಏನು ಭದ್ರಾ ಜಾತಿ ಆನೆಗಳು ಭಯಂಕರ ಆನೆಗಳು, ಹೈಬ್ರಿಡ್ ಆನೆಗಳು, ಕಾಲು ಉದ್ದ, ಎತ್ತರದ ನಿಲುವು, ಉದ್ದನೆ ಬಾಲ ಅಂತ ಆನೆಗಳ ಗುಂಪಿಗೆ ಸೇರಿದ ಆನೆ ಇದು. ಸುಮಾರು 11 ಅಡಿ, ಅಂದಾಜು 11 ಅಡಿ ಎತ್ತರ ಇತ್ತು ಈ ಆನೆ. ಆದ್ರೆ ಇಷ್ಟೆಲ್ಲ ಆನೆಗಳಿದಾವೆ, ಇಷ್ಟು ಆನೆ ಕ್ಯಾಂಪ್ಗಳಿದಾವೆ ಕರ್ನಾಟಕದಲ್ಲಿ. 6400 ಆನೆಗಳಿದಾವೆ ಅಂತ ಫಾರೆಸ್ಟ್ ಇಲಾಖೆ ಹೇಳುತ್ತೆ. ಆದ್ರೆ ಸಕ್ರೆಬೈಲು, ಮದ್ದಿಗೂಡಲ್ಲಿ ಈ ಎಲ್ಲ ಕಡೆನೂ ಆನೆಗಳು ದಿಢೀರ್ ಸಾಯ್ತು ಹೋಗ್ತಾ ಇದಾವೆ. ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಹೈಟೆಕ್ ಒಂದು ಹಾಸ್ಪಿಟಲ್ ಮಾಡಬಾರ್ದು ಆನೆಗಳಿಗೆ? ನಿಮ್ಗೆ ಆಗ್ಲಿಲ್ಲ ಅಂದ್ರೆ, ಇಲ್ಲಿ ಇಲ್ಲ ಅಂದ್ರೆ ಇಂಡೋನೇಷ್ಯಾಕಾರ ಹೋಗಿ ಕಳಿಸಿ. ಆ ಭಾಗದಲ್ಲಿ, ಮಲೇಷಿಯಾ ಆ ಭಾಗದಲ್ಲಿ ಎಷ್ಟು ಚೆನ್ನಾಗಿ ಆನೆ ಸಾಕ್ತಾ ಇದಾರೆ. ಒಂದು ಕಾಲ್ ತುಂಡಾದ್ರೆ ಆರ್ಟಿಫಿಷಿಯಲ್ ಕಾಲ್ಗಳನ್ನ ಕಟ್ಟಿ ಆನೆನ ನಡೆಯಂಗ್ ಮಾಡ್ತಾ ಇದಾರೆ. ಯಾಕೆ ನಾವು ಇಲ್ಲೇ ಇದ್ದೀವಿ? ಆಮೇಲೆ ಸರಿ, ಈಗ ಅಲ್ಲಿ ಡಾಕ್ಟರ್ನ ಅವರು ಮನುಷ್ಯರಲ್ವಾ, ಅವರು ತಿಂಗಳಲ್ಲಿ 1 ವಾರ 2 ವಾರ ಆನೆ ಹಿಡಿಯಕ್ ಹೋಗ್ಬೇಕು, ಇನ್ನೊಂದು 1-2 ವಾರ ಇಲ್ಲಿ ಕೆಲಸ ಮಾಡೋದಾಗ್ತದೆ. ಅವ್ರು ಅಲ್ಲಿ ಹೋದಾಗ ಇಲ್ಲಿ ಟ್ರೀಟ್ಮೆಂಟ್ ಕೊಡಾರ ಯಾರು? ಅಷ್ಟೇ ಅಲ್ಲ, ಇನ್ನೂ ಈ ಸರ್ಕಾರಕ್ಕೆ ಒಂದು ಶಾರ್ಪ್ ಶೂಟರ್ನ ರೆಡಿ ಮಾಡ್ಕೊಳಕ್ ಆಗಿಲ್ಲ. ವೆಂಕಟೇಶಣ್ಣ ಹೋದ್ಮೇಲೆ, ಆಮೇಲೆ ಮೊನ್ನೆ ಕಾರ್ಯಾಚರಣೆಗೆ ಹೋಗಿದ್ದು ಬಾಳೆಹೊನ್ನೂರ್ ಹತ್ರ. ಅಲ್ಲೊಂದು ಪುರಾನಲ್ಲಿ ಅಮ್ಮು ಗುಡ್ಡ ಅಂತ ಒಂದು ಕಾಡೊಳಗೆ ಒಂದು ಆನೆ ಇತ್ತು. ಆ ಆನೆ ಅಟ್ಯಾಕ್ ಅಲ್ಲಿ ಡಾಕ್ಟ್ರು ಉಳಿದಿದ್ದೇ ಹೆಚ್ಚು, ನಮ್ಮವರು ಸುಮಾರು ಜನ ಉಳಿದಿದ್ದು ಹೆಚ್ಚು, ನಮ್ಮ ಆನೆಗಳನ್ನ ಉಳಿಸ್ಕೊಂಡ್ ಬಂದಿದ್ದು ಹೆಚ್ಚು. ಅದೊಂದು ಏನೋ ಒಂದು ಪವಾಡ. ಅಲ್ಲೊಂದು ದೇವ್ರಿದೆ, ಒಂದು ಭಾರಿ ಹಳೆ ಪುರಾತನ ದೇವ್ರ. ಆ ದೇವ್ರ ದಯೆಯಿಂದ ಅಂತ ಕಾಣ್ತದೆ. ಮಾರ್ಕಂಡೇಶ್ವರ ದೇವಸ್ಥಾನ ಅಂತ ಒಂದು ಭಾರಿ ಶಿವನ್ ದೇವಸ್ಥಾನ ಇದೆ. ಆ ದೇವ್ರ ದಯೆ ಅನಿಸ್ತದೆ ಉಳಿದು ಬಂದಿರೋದು. ಇಲ್ಲ ಅಂದ್ರೆ ಅವತ್ತು ಡಾಕ್ಟರ್ ಜೊತೆಗೆ ಕಾವಾಡಿಗಳು 1-2 ಜನ, ಮತ್ತೆ ನಮ್ಮ ಮಹೇಂದ್ರ ಆನೆ, ಮತ್ತೆ ಶ್ರೀಕಂಠ ಆನೆ, ಇವೆಲ್ಲ ಹೋಗೋ ಚಾನ್ಸ್ ಇತ್ತು. ಹಾಗಾಗಿ ನೀವು ಡಾಕ್ಟರ್ಗಳನ್ನ ಶಾರ್ಪ್ ಶೂಟರ್ ಮಾಡ್ಕೊಂತೀರಿ. ಇಲ್ಲ ಡಾಕ್ಟರ್ನಾಗೆ ಉಳಿಸ್ಕೊಳ್ಳಿ, ಅದನ್ನಾರ ಮಾಡಿ. ಅದು ಇಲ್ಲ ಇದು ಇಲ್ಲ, ಅವ್ರು 2 ಕಡೆ ಕೆಲಸ ಮಾಡಕ್ ಹೋದ್ರೆ ಇದೇ ರೀತಿ ಆಗೋದು. ಈಗ ಏನಾಗಿದೆ, ಅನಾಹುತ ಹಾಗಾಗಿದೆ. ಇಂಥ ಒಂದು ಸುಂದರವಾದ ಮುಂದೆ ಭವಿಷ್ಯದ ಆನೆನ ಸಾಯಿಸಿರುವಂತಲೇ ಹೇಳ್ಬೋದು. ಸತ್ತೋಗಿದ್ದಲ್ಲ, ಅದು ಸಾಯಿಸಿದ್ದು, ಸುಮ್ಮನೆ ಸಾಯಿಸಾಕಿದ್ದು. ಇದು ಸರಿನಾ? ಇಡೀ ಕರ್ನಾಟಕ ಜನತೆ ಎಲ್ಲ ಕೇಳ್ತಾ ಇದ್ದಾರೆ, ಇದು ಸರಿನಾ? ಇದು ನಿಮ್ಮ ಅಲ್ಲಿ ನೋಡಿದ್ರೆ ಸಕ್ರೆಬೈಲಲ್ಲಿ ಡಾಕ್ಟರ್ಗಳಿಲ್ಲ. 1-2 ಜನನ ಒಂದೇ ವಾರದಲ್ಲಿ ಸಾಯಿಸಿದ ಆನೆ ಈಗ ಅಲ್ಲಿಗೆ ಹಾಕಿದ್ದಾರೆ. ಅದಕ್ಕಿಂತ ಅಲ್ಲಿ ಕ್ರಾಲ್ ಒಳಗೆ ಹಾಕಿದ ಆನೆದೇ ಮುಂದ್ಗಡೆ ಕಾಲ್ ಟ್ವಿಸ್ಟ್ ಆಗಿದೆ. ಸೇಮ್ ಇದೇ ರೀತಿ ಆಗಿದೆ. ಅಡ್ಕ ಬಡ್ಕ ಆನೆಗೆ ಇನ್ನೊಂದು ಕಿವಿ ಕೊಳತು ಸುರಿತಾ ಇದೆ.
ಅಲ್ಲಿ ಇನ್ನೂ ಒಬ್ಬ ಡಾಕ್ಟರ್ನ ಹಾಕಕ್ಕಾಗಿಲ್ಲ. ಇಲ್ಲೂ ಒಬ್ಬ ಡಾಕ್ಟರ್ಗಳನ್ನ ಕರೆಕ್ಟ್ ಆಗಿ ಇಲ್ಲ ಡಾಕ್ಟರ್ನೇ ಅಲ್ಲಿ ಪರ್ಮನೆಂಟ್ ಆಗಿ ಹಾಕಿ ಬೇರೆ ಯಾರನ್ನಾರ ಶೂಟರ್ನ ಹಾಕಿ, ಇಲ್ಲ ಅಂದ್ರೆ ಅವ್ರನ್ನ ಇನ್ನ ಏನಾರ ಒಂದು ಮಾಡಿ ಅವ್ರು ಯಾರು ಎಷ್ಟು ಅಂತ ಕೆಲಸ ಮಾಡ್ತಾರೆ. ಪೇಷಂಟನ್ನ ನಾವು ಕಳ್ಕೊಂಡು ಏನ್ ಮಾಡ್ತು ಸರ್ಕಾರ? ಏನೋ ಒಂದಷ್ಟು ಕೊಡ್ತು, ಅವರ ಮಕ್ಕಳಿಗೂ ಯಾರಿಗೂ ಕೆಲಸನೂ ಕೊಡ್ಲಿಲ್ಲ, ಅಲ್ಲಿ ಮಾರ್ತೋಯ್ತು. ನಾಳೆ ಇನ್ನು ಬೇರೆ ಶೂಟರ್ಸ್ ನಾಳೆ ಹೆಚ್ಚು ಕಡಿಮೆ ಆದ್ರೂ ಇದೇ ಮಾಡ್ತೀರಿ ನೀವು ಸರ್ಕಾರ. ಈಗ ಆನೆ ಜೂನಿಯರ್ ಅಭಿಮನ್ಯು ಆನೆನೆ ಕೊಂದಾಯ್ತು. ಇದು ಈ ರೀತಿ ಮಾಡಬಾರ್ದಿತ್ತು. ಇದು ತುಂಬಾ ತಪ್ಪು. ಇದಕ್ಕೆ ಏನಾರ ಒಂದು ಮುಂದೆ ಪರಿಹಾರ ಕಂಡು ಹಿಡ್ಕೋಬೇಕು. ಇಲ್ಲ ಕರ್ನಾಟಕದಲ್ಲಿ ಒಂದು ಹೈಟೆಕ್ ಒಂದು ಹಾಸ್ಪಿಟಲ್ ಮಾಡಬೇಕು. ಅದು ಆನೆಗಳಿಗೆ ಸ್ಪೆಷಲ್ ಆಗಿ ಮಾಡಬೇಕು. ಆ ಹಾಸ್ಪಿಟ್ಲಲ್ಲಿ ಸಾಕಿದ್ದನ ಇಲ್ಲ ನಾಯಿ ಕರ್ಕ ಬರೋದಲ್ಲ, ಕೇವಲ ಆನೆಗೆ ಆಗಿ ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ಆನೆ ಕ್ಯಾಂಪ್ ಇದಾವೆ ಅಲ್ಲಿ ಎಲ್ಲರಿಗೂ ಪರ್ಮನೆಂಟು, ಅಲ್ಲಿ ಎಲ್ಲ ಕಡೆನೂ ಪರ್ಮನೆಂಟು ಒಳ್ಳೆ ಡಾಕ್ಟರ್ಗಳನ್ನ ನೇಮಿಸ್ಬೇಕು. ಇಂಡೋನೇಷಿಯಾ ಇಲ್ಲ ಮಲೇಷಿಯಾ ಇಲ್ಲಿಂದ ಡಾಕ್ಟರ್ಗಳನ್ನ ಕಳಿಸಿ ಅಲ್ಲೇ ಹೆಚ್ಚಿನ ಒಂದು ಕೋಚಿಂಗ್ ಕೊಟ್ಟು ಮತ್ತೆ ವಾಪಸ್ ಕರ್ಕೊಬಂದು ಇಲ್ಲಿ ನೇಮಿಸ್ಬೇಕು. ಏನಾದ್ರು ಮಾಡ್ಬೇಕು. ಗುಜರಾತ್ ಅಲ್ಲಿ ವಾಂತಾರದಲ್ಲಿ ಆನೆ ಹೈಟೆಕ್ ಆಸ್ಪತ್ರೆ ಮಾಡಿದ್ದಾರೆ, ಆನೆಗಳದ್ದೇ ಪ್ರಾಣಿಗಳದ್ದೇ ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡಿದ್ದಾರೆ. ಎಲ್ಲಾರ ಹೋಗಿ ಅದನ್ನ ನೋಡ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ಸರ್ಕಾರದ ಹತ್ರ ಹಣ ಇಲ್ಲ ಅಂದ್ರೆ ಹೇಳಿ, ನಾವೇ ಬೇಕಾದ್ರೆ ಒಂದು ಜೋಳಿಗೆ ಹಿಡ್ಕೊಂಡು ಇಡೀ ಕರ್ನಾಟಕ ಎಲ್ಲ ಸುತ್ತಿ ಹಣ ಕೂಡ್ಸ್ಕೊಡ್ತೀವಿ. ಆದ್ರೆ ನೀವು ಈ ರೀತಿ ಆನೆಗಳನ್ನ ಕೊಲ್ಲೋದು ಸರಿಯಲ್ಲ. ನನಗೆ ಅದು ಕಣ್ಣು ಮುಂದೆ ಬರ್ತಾ ಇದೆ. ನನಗೆ ಮಾತಾಡೋದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಂತಿಂತ ಆನೆಗಳನ್ನೆಲ್ಲ ಸಾಯಿಸಿ ಏನ್ ಮಾಡೋಣ ಅಂತಿದ್ದೀರಿ? ಇಲ್ಲ ಅಂದ್ರೆ ನೀವು ತಾಂದಾಗಿ ಆನೆನ ಕಾಡಿಗೆ ಬಿಡಿ, ಕಾಡಲ್ಲಾರ ಒಂದು ಬದುಕ್ತವೆ. ಅದು ಬಿಟ್ಟು ಇಲ್ಲಿ ಪಟ್ಟಿಗೆ ಅರ್ಧ ಆಹಾರ ಕೊಟ್ಕೊಂಡು ಅವಕ್ಕೆ ಯಾವುದೇ ಟ್ರೀಟ್ಮೆಂಟ್ ಕೊಡ್ದಲೆ ಈಗ ಸಾಯಿಸೋದು ಎಷ್ಟು ಸರಿ ಇದು? ಸರ್ ಮೊನ್ನೆ ಕೂದಲೆಳೆಯಲ್ಲಿ ಬಚಾವಾದ್ರಂದ್ರಲ್ಲ ಸರ್, ಏನ್ ಸರ್ ಘಟನೆ ಅದು? ಕೂದಲೆಳೆಯಲ್ಲಿ ಬಚಾವಾಗಿತ್ತು ಮೊನ್ನೆ ಅವತ್ತು ಶುಕ್ರವಾರ, ಕಳೆದ ಶುಕ್ರವಾರ ಅಲ್ಲ, ಅದು ಹಿಂದಿನ ಶುಕ್ರವಾರ ಈಗಾಗಲೇ ಒಬ್ಬನ ಸಾಯಿಸಾಕಿತ್ತು ಆನೆ. ಆ ಭಾಗದಲ್ಲಿ ಬಾಳೆಹೊನ್ನೂರು ಆಲ್ದೂರು ಮಧ್ಯದಲ್ಲಿ ಪುರಾ ಅನ್ನೋ ಗ್ರಾಮದಲ್ಲಿ ಒಂದು ಆನೆ ಇದೆ ಅಂತ ಆಯ್ತು. 2 ಆನೆ ಹೋಗಿದಾವೆ ಅಂತ. ನಾನು ಇದ್ದೆ ಆ ಗುಂಪು ಸೇರ್ಕೊಂಡೆ ಹೋಗಿ. ನಾನು ಇಲ್ಲಿಂದ ಬೆಳಿಗ್ಗೆ 70 ಕಿಲೋಮೀಟರ್ ಆಗ್ತದೆ ನನಗೆ. ನಾನು ಬೆಳಗ್ಗೆನೆ ಹೋಗಿ ಆ ಗುಂಪು ಸೇರ್ಕೊಂಡು ನಾನು ನಡ್ಕೊಂಡು ಹೋದೆ. ಅದೊಂದು ಭಯಂಕರ ಕಾಡು. ಅದು ಆನೆಗಳು ವಾಸ ಮಾಡೋ ಜಾಗ ಅಲ್ಲ, ಅದು ಆನೆಗಳು ಅಲ್ಲಿ ವಾಸ ಮಾಡ್ತಾ ಇದಾವೆ. ಸಾಕಾನೆ ಅಂತ ಹೋಗ್ ಸಾಧ್ಯನೇ ಇಲ್ಲ. ಆ ಜೊತೆಗೆ ಬಂಡೆಗಳು, ತುಂಬಾ ಕಡಿದಾದ ಜಾಗ, ಆಮೇಲೆ ಎಲೆ ಉದುರ ಕಾಡುಗಳು, ಜೊತೆಗೆ ಮುಳ್ಳು, ಆಮೇಲೆ ಸಿಕ್ಕಾಪಟ್ಟೆ ಜರಿ ಅಂದ್ರೆ ಇಳಿಜಾರು, ಆಮೇಲೆ ಕಣಿವೆಗಳು ಅಂತ ಜಾಗದಲ್ಲಿ ಆನೆ ನಿಂತಿತ್ತು ಅಂತ ಒಂದು ಸುದ್ದಿ ಬಂತು. ಬೆಳಿಗ್ಗೆ ನಾವು ಒಂದು 9-10 ಗಂಟೆಗೆ ಹೋಗಿ ಮುಟ್ಟಿದ್ದು. ಅಲ್ಲಿ ಅದು ಪುರಾ ಅನ್ನೋ ಒಂದು ಗ್ರಾಮ. ಸುಮಾರು ಹೈವೇ ಅಂದ್ರೆ ಆಲ್ದೂರಿಂದ ಶೃಂಗೇರಿ ಹೈವೇ, ಅದು ಮಧ್ಯದಲ್ಲಿ ಬಾಳೆಹೊನ್ನೂರು. ಆ ಮೇನ್ ರೋಡಿಂದ ಏನು ಹೈವೇ ಇದೆಯಲ್ಲ, ಆ ಹೈವೇಯಿಂದ 4-5 ಕಿಲೋಮೀಟರ್ ದೂರದಲ್ಲಿ ಪುರಾ ಅನ್ನೋ ಒಂದು ಗ್ರಾಮ. ಆ ಗ್ರಾಮದ ಒಂದು ಕಾಡು. ಆ ಕಾಡಿಗೆ ಅಲ್ಲಿ ಹಳ್ಳಿಯರು, ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಕಡೆನೂ ಒಂದೊಂದು ಕಾಡಿಗೆ, ಒಂದೊಂದು ಬೆಟ್ಟಕ್ಕೆ, ಒಂದೊಂದು ಜಾಗಕ್ಕೆ ಒಂದು ಹೆಸರು ಇದ್ದೇ ಇರುತ್ತೆ. ಆ ಜಾಗಕ್ಕೆ ದೀಣೆ ಅಂದ್ರೆ ಒಂದು ಸಾಮಾನ್ಯ ಎತ್ತರದ ಬೆಟ್ಟದ ದೀಣೆ ಅಂತೀವಿ ನಮ್ಮಲ್ಲಿ. 2 ಗಂಟೆ ಹೊತ್ತಿಗೆ ಎಲ್ಲ ಹೋದು ಅಲ್ಲೇ ನೋಡ್ಬೇಕಾದ್ರೆ ನಾವು ಕಾಡೊಳಗೊಂದ ಹೋದು. ಆದ್ರೆ ಆ ಕಡೆಯಿಂದ ಬಳಸ ದಾರಿಯಲ್ಲಿ ಒಂದು ರೋಬಸ್ಟ ತೋಟ, ಒಂದು 50-60 ವರ್ಷದ ಹಿಂದೆನೆ ಮಾಡಿರೋದು ಒಂದು ದೊಡ್ಡ ರೋಬಸ್ಟ ಗಿಡಗಳಿರುವ ರೋಬಸ್ಟ ತೋಟ. ಅದ್ರ ಪಕ್ಕನೆ ಕಾಡೊಳಗೆ ಹೋಗಿ ಆಯ್ತು. ಕಾಡೊಳಗೆ ಹೋದ ಕೂಡಲೇ 10-20 ಅಡಿಗೆ ಏನು ಕಾಣಲ್ಲ. ದೊಡ್ಡ ಬಿದಿರು ಮಣಿಕೆಗಳು, ಒಂದು ರೀತಿಯ ಬುಷ್ ಕಾಡೋದು, ಆದ್ರೂ ಎಲೆ ಉದುರ ಕಾಡುಗಳು, ಭಾರಿ ದೊಡ್ಡ ಮರಗಳಿದ್ದು ಆದರೆ ಪೂರ್ತಿ ಎಲೆ ಉದುರಿ ಹೋಗಿದ್ದು. ಸಾಮಾನ್ಯಕ್ಕೆ ಅಂತ ಎಲೆ ಉದುರ ಕಾಡುಗಳಲ್ಲಿ ಬೆಲೆಬಾಳ ಮರಗಳು ಜಾಸ್ತಿ. ಬೀಟೆ, ಪನ್ನೆ, ಮತ್ತೆ ಮತ್ತಿ, ಇನ್ನೂ ಹಲವು ಜಾತಿ ಮರಗಳಿದ್ದು. ಅಂದ್ರೆ ಬೀಟೆ ಅಂದ್ರೆ ರೋಸ್ವುಡ್ ಅಂತವು. ಎಲೆಗಳ ಶಬ್ದ ಬೇರೆ, ಬರ ಸೌಂಡು. ಅಷ್ಟೊತ್ತಿಗೆ ಮನುಷ್ಯ ಹೋಗೋ ಸೌಂಡು ಆನೆಗಳಿಗೆ ಗೊತ್ತಾಯ್ತು. ಆನೆಗಳು ಎಷ್ಟು ಸೂಕ್ಷ್ಮ ಅಂದ್ರೆ 100 ಅಡಿ ಇಲ್ಲ 100 ಮೀಟರ್ ದೂರದಲ್ಲಿ ಮನುಷ್ಯ ಆಗ್ಲಿ ಯಾವುದೇ ಪ್ರಾಣಿ ನಡ್ಕೊಬರೋ ಶಬ್ದ, ಆನೆಗಳು ಮುಂಗಾಲು ಶಬ್ದ ಅಂದ್ರೆ ಕಂಪನನ ಅವು ಮೆದುಳಿಗೆ ಕಳಿಸಿ ಅಲ್ಲಿಂದ ಅವಕ್ಕೆ ಯಾವುದೋ ಒಂದು ಪ್ರಾಣಿ ಇಲ್ಲ ಏನೋ ನನ್ನ ಕಡೆಗೆ ಬರ್ತಾ ಇದೆ ಅನ್ನೋದು ಆನೆಗಳಿಗೆ ಅರಿವಾಗ್ತದೆ. ಆನೆಗಳು ಕಿವಿ 1 ಕಿಲೋಮೀಟರ್ ದೂರದಲ್ಲಿರೋ ದೊಡ್ಡ ಕಿವಿಗಳಾಗಿದ್ರಿಂದ 1 ಕಿಲೋಮೀಟರ್ ದೂರದಲ್ಲಿರೋ ಶಬ್ದನೂ ಪತ್ತೆ ಮಾಡ್ತವೆ. ಅಷ್ಟೇ ಅಲ್ಲ, ಆನೆಗಳ ಸೊಂಡ್ಲು ಅವು ಮೇಲೆ ಎತ್ತಿದ್ರೆ ಗಾಳಿ ಬೀಸೋ ದಿಕ್ಕಿಂದ, ಬೇರೆ ಕಡೆಯಿಂದ ಅಲ್ಲ, ಗಾಳಿ ಬೀಸೋ ದಿಕ್ಕಿಂದ 2 ಕಿಲೋಮೀಟರ್ ದೂರದಿಂದ ಮನುಷ್ಯರು ವಾಸನೆ ಹಿಡಿತವೆ.
ಹುಲಿಗಳದ್ದು ಹಿಡಿಯುತ್ತದೆ, ಬೇರೆ ಪ್ರಾಣಿಗಳದ್ದು ವಾಸನೆನೂ ಹಿಡಿಯುತ್ತದೆ. ಅಂತ ಸೂಕ್ಷ್ಮ ಆನೆಗಳು. ನಾವು ಲಟ ಪಟ ಸೌಂಡ್ ಮಾಡ್ಕೊಂಡು ಒಳಗೆ ಹೋಗ್ತಾ ಇದೀವಿ. ಹೋದ ಕೂಡ್ಲೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ, ಇದ್ದಕ್ಕಿದ್ದಂಗೆ ಆನೆ ಗೀಳಿಡ್ತು. ಅಷ್ಟೇ ಅಲ್ಲ, ಹೋಗ್ತಾ ಇದ್ದೀವಿ, ನಮ್ಗೆ ಏನೋ ಒಂದು ಪರಿಚಿತ ವಾಸನೆ ಬರಕ್ ಶುರುವಾಯ್ತು. ಅದಕ್ಕಿಂತ ಮೊದ್ಲು ಕಾಫಿ ತೋಟದಲ್ಲಿದ್ದ ನಮ್ಮ ಸಕ್ಕರೆ ಬೈಲಿನ ಆನೆಗಳಿಗೆ ಮಾತ್ರ, ಮತ್ತಿಗೋಡಿನಿಂದ ಆನೆಗಳು ಆಗ್ಲಿ, ನಮ್ಮ ಬಳ್ಳೆ ಕ್ಯಾಂಪಿಂದ ಬಂದ ಮಹೇಂದ್ರ ಆಗ್ಲಿ, ಅವು ಏನಿರ್ಲಿಲ್ಲ, ಅವು ಶಿಸ್ತಾಗಿ ನಿಂತಿದ್ದು. ಆದ್ರೆ ಈ ಸಕ್ಕರೆ ಬೈಲಿಂದ ಬಂದ ಆನೆ, 3 ಆನೆಗಳು ಇದ್ದಕ್ಕಿದ್ದಂಗೆ ಚಡ್ಬಡಿಸ್ತಾ ಇದ್ದು, ಈ ಸೊಂಡ್ಲೆತ್ತೋದು ಅದು ಇದು ಮಾಡ್ತಾ ಇದ್ದು. ಅಷ್ಟೊತ್ತಿಗೆ ಆ ಆನೆ ಗೀಳಿಟ್ ಕೂಡಲೇ ನಮ್ಮ ಸುಮಾರು 2013-14ರಲ್ಲಿ ನಮ್ಮಲ್ಲಿ ವೆಂಕಟೇಶ್ ಅಣ್ಣ ಒಂದು ಹೆಣ್ಣಾನೆ ಉಪದ್ರ ಜಾಸ್ತಿ ಇದೆ ಅಂತ ಒಂದು 24 ಆನೆ ಹಿಡಿತು. ಅವಾಗ ಒಂದು ಹೆಣ್ಣಾನೆ ಡಾಟ್ ಮಾಡಿದಾಗ ಹೆಣ್ಣಾನೆ ಬಿದ್ದು ಅಲ್ಲಿ ಹೋದ್ರೆ ಒಂದು 2 ವರ್ಷದ ಒಂದು ಮರಿ ಪಿಳಿ ಅಂತ ಕಂಡ್ಬಿಟ್ಟು ತಾಯಿ ಜೊತೆ ನಿಂತಿತ್ತು. ಅದು ಮರಿ ಇದೆ ಅಂತ ಯಾರಿಗ್ ಗೊತ್ತೇ ಇಲ್ಲ. ಆ ಮರಿನೂ ಆ ತಾಯಿನೂ ಎಲ್ಲನೂ ಸೇರಿಸಿ ಅದನ್ನ ಸಕ್ಕರೆ ಬೈಲಿ ಕಳಿಸ್ಲಾಯ್ತು. ಸಕ್ಕರೆ ಬೈಲಲ್ಲಿ ಅದಕ್ಕೆ ಕುಂತಿ ಅಂತ ಹೆಸರಿಟ್ರು, ಈ ಮರಿಗೆ ಅರ್ಜುನ ಅಂತ ಹೆಸರಿಟ್ರು. ಆ ಅರ್ಜುನ ಈಗ 13-14 ವರ್ಷನ 15 ವರ್ಷ ಆಗಿದೆ. ಅವನ್ ಕರ್ಕೊಬಂದು ಅವನಿಗೆ ಈ ಸ್ಮೆಲ್ ಬಂದಿದ್ ಕೂಡ್ಲೆ, ಜೊತೆಗೆ ಆ ಕಾಡಾನೆ ಗೀಳಿಟ್ಟು ಕೂಡ್ಲೆ ಮಾವತನ್ನ ಬೀಳ್ಸಿ, ಮುಂಗಾಲಿಗೆ ಬೇಡಿ ಹಾಕಿದ್ರು ಮಾವತನ್ನ ಬೀಳ್ಸಿ ನನ್ನ ಪಕ್ಕದಲ್ಲೇ ಓಡಾಯ್ತು. ನಾನೇ ಅಂತ ತಿಳ್ಕೊಂಡೆ ಕಾಡಾನೇನೆ ಬಂತು ನನ್ನ ತೆಗಿತು ಅಂತ. ನಾನು ಒಂದ್ 2-3 ಜನ ಓಡಿಬಿಟ್ಟು ಅಲ್ಲಿ ನೋಡ್ಬೇಕಾರೆ ಅರ್ಜುನ ಓಡಾಗಾಯ್ತು. ಅದು ಬೇರೆ ಇರ್ಲಿ. ಅಷ್ಟೊತ್ತಿಗೆ ಈ ಆನೆ ಬಂದು ಅಟ್ಯಾಕ್ ಮಾಡ್ತು. ನಮ್ಮ ಆಲ್ದೂರ ಫಾರೆಸ್ಟ್ ಒಬ್ಬ ಮೇಲೆ ಅಟ್ಯಾಕ್ ಮಾಡಕ್ ಬಂತು. ಅವ್ರು ಹಿಂಗೋ 50-50 ಇದರಲ್ಲಿ ಉಳ್ಕೊಂಡ್ರು. ಆಮೇಲೆ ಈ ಆನೆ ಕಾಡು ಬಿಟ್ಟು ರೋಬಸ್ಟ ತೋಟಕ್ಕೆ ಬಂತು. ರೋಬಸ್ಟ ತೋಟಕ್ಕೆ ಬಂದಾಗ ನಮ್ಮ ಒಬ್ಬ ಕಾವಾಡಿ ಇಲ್ಲ ಆನೆಯ ಜೊತೆ ಬಂದು ಹುಡುಗರು ಮೇಲೆ ಅಟ್ಯಾಕ್ ಮಾಡಕ್ ಹೋಯ್ತು. ಅಂದ್ರೆ ಅಲ್ಲಿಂದ ಬಂದು ಹುಡುಗರು ಭಾರಿ ಸ್ಪೀಡಾಗಿ ಮರ ಹತ್ತಾರೆ. ಮರ ಹತ್ತಿ ಕೂಡಲೇ ಆ 10 ಅಡಿ ಎತ್ತರದಲ್ಲಿಗೆ ವರೆಗೂ ಆ ಮರದ ಬಟ್ಟೆಗೆ ಹೋಗಿ ಸಣ್ಣ ಹಾಕಿ ಎಳಿಯಕ್ ನೋಡ್ತಾ ಇತ್ತು. ಅಷ್ಟೊಂದು ಮಣಿ ಮೇಲೆ ಹತ್ತಿಬಿಟ್ಟ. ಮತ್ತೆ ಒಬ್ಬನ್ನ ಅಟ್ಯಾಕ್ ಮಾಡಕ್ ಹೋಯ್ತು. ಅವನ ಕೈಯಲ್ಲಿ ಒಂದ್ ಸ್ವಲ್ಪ ಆನೆ ಕಟ್ಟೋದು ಒಂದು ಚಿಕ್ಕ ಹಗ್ಗ ಇತ್ತು, ಹಗ್ಗದ ಸಿಂಬಿ, ಅದನ್ನ ಎಸ್ತು ಓಡಿದ. ಆನೆ ಅವನ್ ಬಿಡ್ತು, ಆ ಹಗ್ಗದ ಮೇಲೆ ಅಟ್ಯಾಕ್ ಮಾಡ್ತು. ಹಗ್ಗ ಇಲ್ಲ ಅಂದ್ರೆ ಅವನ್ ಕ್ಲೋಸ್ ಆಗ್ತಿದ್ದ ಅವತ್ತು. ಅಷ್ಟೊತ್ತಿಗೆ ಮತ್ತೆ ಕಾಡೊಳಗೆ ಹೋಗಿ ನಮ್ಮ ಕೊಡಗಿನ ವೀರ ರಂಜನ್ ಮೇಲೆ ಅಟ್ಯಾಕ್ ಮಾಡಕ್ ಹೋಯ್ತು. ಅವ್ರು ಹೇಗೋ ಅಲ್ಲಿ ದೊಡ್ಡ ದೊಡ್ಡ ಬಿದಿರು ಮಣಿಕೆಗಳಿದ್ದು ಹೇಗಾಗ ತಪ್ಪಿಸ್ಕೊಂಡ್ರು. ಆಮೇಲೆ ಏನಾಯ್ತು, ಸಡನ್ ಮಾವತರುಗಳು ತಲೆ ಓಡಿಸಿರು. ಅವರು ದೂರದಲ್ಲಿ ನಿಂತಿದ್ದ ಶ್ರೀಕಂಠ ಮತ್ತೆ ನಮ್ಮ ಬಳ್ಳೆ ಮಹೇಂದ್ರನ ತಂದು ಒಟ್ಟಿಗೆ ನಿಲ್ಸ್ಬಿಟ್ರು. ಅವಾಗ ಏನಾಯ್ತು, ಈ ಸಾಕಿದ ಆನೆ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಹೋಯ್ತು. ಅವಾಗ 2 ಆನೆಗಳು, ದೈತ್ಯ ಆನೆಗಳು, ಒಂದು ಮುಖ ಕೊಟ್ಕೊಂಡು ನಿಂತ ಕೂಡಲೇ ಆ ಆನೆ ಹೆದರ್ಬಿಡ್ತು. ಆದ್ರೆ ಅದಕ್ಕೆ ಮದ ಬಂದಿತ್ತು. ಇಡೀ ಕಾಡಲ್ಲೆಲ್ಲ ಮದ ಸ್ಮೆಲ್ ವಾಸನೆ ಹೊಡಿತಾ ಇತ್ತು. ನಾನು ಎಂಟ್ರ್ ಆಗ್ಬೇಕಾದ್ರೆ ನನಗೂ ವಾಸನೆ ಹೊಡಿತು. ನಾನು ಅದಕ್ಕಿಂತ ಮೊದಲೇ ಹೇಳಿದ್ದೆ, ಸಾಯಿಸಿ ಮೇಲೆ ಒಂದು ಫಸ್ಟ್ ಒಬ್ಬೊಂದು ಸಾಯಿಸ್ತಾ ಇರಲಿ. ನಾನು ಅಲ್ಲಿ ಲೋಕಲ್ ಅನ್ನು ಕೇಳಿದೆ, ಒಂದು ಆನೆ ಈ ರೀತಿ ಮನುಷ್ಯರನ್ನ ಹುಡುಕಿ ಹೋಗಿ ಸಾಯಿಸೋದು, ಇಲ್ಲ ಹಿಟಾಚಿ ಇಲ್ಲ ಮನುಷ್ಯ ಅಟ್ಯಾಕ್ ಮಾಡೋದು ಮಾಡಿತು ಅಂದ್ರೆ ಅದಕ್ಕೆ ಮದ ಬಂದಿರ್ತದೆ. ಮದ ಬಂದಾಗ ಆನೆಗಳಿಗೆ ಏನು ಗೊತ್ತಿರಲ್ಲ. ಅವು ಜೊತೆಗೆ ದಡ್ಡನೂ ಆಗಿರ್ತವೆ, ಜೊತೆಗೆ ರೋಷಾವೇಶದಿಂದ ಕೂಡಿರ್ತವೆ. ಮದ ಬಂದ ಆನೆ ಅಟ್ಯಾಕ್ ಮಾಡ್ತು ಅಂದ್ರೆ ಅದ್ರ ಪರಿಸ್ಥಿತಿ ಹಾಗೆ ಆಗಿರ್ತದೆ ಅಂತ. ಇಲ್ಲ ಮದ ನಾವು ನೋಡಿವಿ, ಮದ ಬಂದಿಲ್ಲ. ಹಿಂಗೆ ನೋಡ್ಬೇಕಾದ್ರೆ ಮದ ಬಂದು ಸುರಿತಾ ಇದೆ. ನಮ್ಮಲ್ಲಿ ಮಲ್ನಾಡಲ್ಲಿ ನಾವು ಸಿಂಡು ಆ ಸಿಂಡು ಹೊಡಿತಾ ಇದೆ ನಮ್ಗೆ. ಆಮೇಲೆ ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆಗಿ ಡಾಕ್ಟ್ರು, ನಮ್ಮ ರಂಜನ್ ಮತ್ತೆ ಆ ಮಣಿ, ಇನ್ನೊಂದ್ 2 ಜನ, ನಾವೆಲ್ಲ ಹೋಗಿ ಆ ರೋಬಸ್ಟದ್ದು ಕಾಡ್ ಬಿಟ್ಟು ರೋಬಸ್ಟ ತೋಟದಲ್ಲಿ ಹೋಗಿ ಯಾವ್ದೋ ಒಂದು ಮರದ ಬಟ್ಟೆ ಮಕಡೆ ಮಲ್ಕೆಂದು, ಆನೆ ರೋಬಸ್ಟ ತೋಟದಲ್ಲಿ ನಡ್ಕೊ ಹೋಗೋದು ಕಾಲ್ ಕಾಣ್ತದೆ ನಾವು ಹಿಂಗೆ ತಳದಲ್ಲಿ ಮಲ್ಕೆಂದಾಗ. ಆದ್ರೆ ನಮ್ಮ ಹತ್ರ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಆದರೆ ಅದಕ್ಕೆ ದೊಡ್ಡ ರೋಬಸ್ಟ ತೋಟಗಳಲ್ಲಿ ಮನುಷ್ಯರು ಅಂದ್ರೆ ದೊಡ್ಡ ರೋಬಸ್ಟ ಗಿಡಗಳು 10-12 ಅಡಿ ಎತ್ತರ ಇರೋದ್ರಿಂದ ಆನೆಗೆ ತಳಭಾಗದಲ್ಲಿ ಏನು ಕಾಣಲ್ಲ. ಹಾಗಾಗಿ ನಾವು ನಿಂತ್ಕೊಂಡ್ರೆ ನಮ್ ತಲೆ ಕಾಣ್ಬೋದು ಅಂತ ಹೇಳಿ ಇಲ್ಲ ಮರದ ಬಟ್ಟೆ ಮಲ್ಕೆಂದಾಗ ನಮ್ಮಿಂದ ಒಂದು ಕೆಲವೇ ಮೀಟರ್ ದೂರದಲ್ಲಿ, ಅಡಿ ದೂರದಲ್ಲಿ ಆನೆದು ಕಾಲು ದಾಡ ಇಟ್ಕೊಂಡು ಹೋಯ್ತು. ನಾವೆಲ್ಲ ಉಳ್ಕೊಂಡ್ಬಿಟ್ಟು ಹೀಗೆಲ್ಲ ಆಯ್ತು. ಅಂತ ಪರಿಸ್ಥಿತಿಯಲ್ಲಿ ಏನಾರ ಹೆಚ್ಚು ಕಡಿಮೆ ಆದ್ರೆ ಡಿಪಾರ್ಟ್ಮೆಂಟ್ ಅವರು ಅಲ್ಲ ಸರ್ಕಾರ ಏನ್ ಮಾಡ್ತದೆ, ಒಂದಿಷ್ಟು ಹಣ ಕೊಡ್ತದೆ, ಅವ್ರ ಕಡೆಯವರಿಗೆ ಯಾರಿಗಾರ ಕೆಲಸ ಕೊಡ್ತಾರೆ. ಆದ್ರೆ ವೆಂಕಟೇಶಣ್ಣನ ಮಕ್ಳಿಗೆ ಕೆಲಸ ಕೊಡ್ಲಿಲ್ಲ. ಅದಿರ್ಲಿ, ವೆಂಕಟೇಶಣ್ಣಗೆ 68 ವರ್ಷ ಆಗಿತ್ತು. ಅವ್ರನ್ನ 60 ವರ್ಷಕ್ಕೆ ರಿಟೈರ್ಡ್ ಆದವ್ರನ್ನ ಕರ್ಕೊಂಡು ಹೋಗಿ ಇದು ಮಾಡಿದ್ದು ಅದು ಮೊದಲನೇ ತಪ್ಪು. ಅದು ಸರ್ಕಾರದ್ದೇ ತಪ್ಪು. ಅದಿರ್ಲಿ. ಆದ್ರೆ ಮೊನ್ನೆ ಎಲ್ಲ ನಮ್ಮ ಡಾಕ್ಟ್ರಿಗ ಇಲ್ಲ ನಮ್ಮ ರಂಜನಿಗೋ ಇಲ್ಲ ಆ ಮಣಿ ಅಂತ ಹುಡುಗಗೋ
ಏನಾರ ಆಗಿದ್ರೆ ಏನ್ ಮಾಡ್ತಿದ್ರು, ಇದೇ ವೆಂಕಟೇಶನ ಮಾಡಿರ್ತಿದ್ರು, ಇಷ್ಟೊತ್ತಿಗೆ ಎಲ್ಲ ಮರೀತಿದ್ರು. ಅಂತ ಪ್ರಾಣಾಪಾಯದಿಂದ ಎಲ್ಲ ಉಳ್ಕೊಂಡು ಶಾರ್ಪ್ ಶೂಟರ್ಗಳು ಇಲ್ಲ ಡಾಕ್ಟರ್ಗಳು ಕೆಲಸ ಮಾಡ್ತಾರೆ. ಅವ್ರಗಳಿಂದ ಅವ್ರ ಕಷ್ಟ ಅವ್ರದಿಂದ ಅವ್ರನ್ನ ಯಾರು ಗುರ್ತಿಸೋರು ಇಲ್ಲ. ಹೀಗೆಲ್ಲ ಆಗ್ತದೆ. ಈಗ ಇಲ್ಲ ಅಲ್ಲಿ ಹೋಗಿ ಕಾಡಲ್ಲಿ ಹೋಗಿ ಆನೆ ಹೊಡಿಯಕ್ ಹೋಗೋದು, ಮತ್ತೆ ಆ ಕಾಡಿನ ವಿಷಯ ಇನ್ನೊಂದು ಹೇಳ್ತೀನಿ. ಡೇಂಜರಸ್ ಕಾಡು ಅಂದ್ರೆ ನಮ್ಮ ಹಿಮಘಟ್ಟದ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ನಿತ್ಯ ಹರಿದೋರ್ಣ ಕಾಡುಗಳಂಗಲ್ಲ. ಆ ಕಾಡುಗಳಲ್ಲಿ ಸಿಕ್ಕಾಬಟ್ಟೆ ಉಣ್ಣೆ ಅದರಲ್ಲಿ 3-4 ರೀತಿ ಉಣ್ಣೆ ಇರುತ್ತೆ. ಒಂದು ಉಣ್ಣೆ ಅವುಗಳು ಒಂದು ಚಿಕ್ಕ ಗೋಲಿ ತರದ್ದು ಒಂದು ಉಂಡೆ ಕಟ್ಟಿಗೆಂದು ಒಂದು ಗಿಡದಲ್ಲೇ ಏನಾರ ಒಂದು ಕೊಂಬೆಲಿ ಇರ್ತವೆ. ಅದೇನಾರ ಟಚ್ ಆದ್ರೆ ಇಡೀ ಆ ಏನು ಉಣ್ಣೆಗಳಿದಾವೆ ಅವು ಎಷ್ಟು ಚಿಕ್ಕವು ಅಂದ್ರೆ ಕೆಲವ್ರ ಕಣ್ಣಿಗೆ ಕಾಣಲ್ಲ, ಕೂದಲು ದಪ್ಪ ಇರ್ತವೆ. ಅವುಗಳು ಇಡೀ ಮನುಷ್ಯನ ಮೈಗೆಲ್ಲ ಹಚ್ಕೊಂತವೆ. ಇನ್ನೊಂದು ಉಣ್ಣೆ ಇರ್ತವೆ, ಅವು ಕಾಡು ಕುರಿ ವಾರ್ಕಿಂಗ್ ಡಿಯರ್ ಅಂತ ಅದ್ರ ಮೈಯಲ್ಲಿ ವಾಸ ಮಾಡವು, ಇಲ್ಲ ಮಂಗಗಳ ಮೈಯಲ್ಲಿ ವಾಸ ಮಾಡವು, ಆ ತರದ್ದು ಉಣ್ಣೆಗಳು ಇರ್ತವೆ. ಇನ್ನೊಂದು ಜಾತಿ ಉಣ್ಣೆ ಇರ್ತದೆ, ಅವುಗಳು ಕಾಡಂದಿ ಮೈ ಮೇಲೆ ಇರೋವು ಅಂತ ಒಂದು ರೀತಿ ಚಪ್ಪಟೆ, ಅವಕ್ಕೆಲ್ಲ 8 ಕಾಲೆ. ಆಮೇಲೆ ಇನ್ನೊಂದು ಇರುತ್ತೆ, ಅದು ಕಡವೆ ಮೈಯಲ್ಲಿ ವಾಸ ಮಾಡೋ ಅಂತವು ಉಣ್ಣೆಗಳು. ಅದರಲ್ಲಿ ಈ ಚಿಕ್ಕ ಉಣ್ಣೆಗಳು ಭಾರಿ ಡೇಂಜರ್. ಆಮೇಲೆ ಜೊತೆಗೆ ಕುತ್ತಿಗೆಗಳಿಗೆ, ಮುಂಗೈಗೆ ಮತ್ತೆ ಕಾಲುಗಳಿಗೆ ಬೇಗ ಅವು ಹತ್ತಿ ಬರೋದು. ಅಂತ ಡೇಂಜರಸ್ ಉಣ್ಣೆಗಳು ಆ ಕಾಡುಗಳಲ್ಲಿ ಇದಾವೆ. ಎಲ್ಲರ ಮೈಯಲ್ಲೂ ಉಣ್ಣೆ, ಯಾರ ಕಾಡಿಗೆ ಹೋಗಿದ್ರು ಎಲ್ಲರ ಮೈಯಲ್ಲೂ ಉಣ್ಣೆಗಳಿದ್ದು. ಅಷ್ಟು ಡೇಂಜರಸ್ ಕಾಡದು. ಸರ್, ಇದರಲ್ಲಿ ಕೊನೆಯದಾಗಿ ನಾವ್ ಹೇಳ್ಬೇಕಂದ್ರೆ ಅಭಿಮನ್ಯು ಮೈಸೂರು ಜೂನಲ್ಲಿದ್ದ ಜೂನಿಯರ್ ಅಭಿಮನ್ಯು ಅಲ್ಲಿಂದ ಅವನನ್ನ ಅಲ್ಲಿಗೆ ತರ್ತಾರಂತ ಹೇಳಿದ್ರೆ ಒಗೊಳ್ತಾನಂತೆ ಸುದ್ದಿ ಸರ್ ಅದು. ಹೌದು, ಅಲ್ಲಿ ಜೂ ಸಿಬ್ಬಂದಿನೋ ಇಲ್ಲ ಮಾವುತನ್ನ ಯಾರನ್ನ ಅವ್ರು ಎತ್ತಿ ಬಿಸಾಕ್ತಾನೆ. ಅದು ಎಷ್ಟು ಕೂಡಲೇ ಇಲ್ಲಿ ತಂದು ಹಾಕ್ತಾರೆ. ಯಾಕಂದ್ರೆ ಜೂ ಅಲ್ಲಿ ಮತ್ತೆ ಅದು ಕಂಟಿನ್ಯೂ ಆದ್ರೆ ಡೇಂಜರ್ ಅಂತ. ಜೊತೆಗೆ ಬಹುಶಃ 2023 ಅನಿಸ್ತದೆ. ಆದ್ರೆ ಎಂತ ಸುಂದರವಾದ ಆನೆ, ಯಾರು ಕೇಳರ್ ಇಲ್ವಾ? ಏನು ಕತೆ ಇದು? ಅಲ್ಲಿ ಏನು ನಡೀತಾ ಇದೆ? ಒಂದು ಪ್ರಾಣಿಗಳ ಮೇಲೆ ಒಂದು ದಯ ಪ್ರೀತಿ ಏನು ಇಲ್ವಾ? ಖಾಲಿ ಗಾಯ ಆಗಿದ್ದು ಅದಕ್ಕೆ ಅದರಲ್ಲಿ ಫಾರೆಸ್ಟ್ ಆಗ್ಲಿ ಅಲ್ಲಿದ್ದರ ಸಿಬ್ಬಂದಿಗಳದ್ದೇನು ತಪ್ಪಲ್ಲ. ಆನೆಗಳನ್ನ ಬಂಧನದಲ್ಲೇ ಇಡೋದು ಬೇಡ. ಒಂದು ಪ್ರಕೃತಿಯಲ್ಲಿ ಮಾಮೂಲಿ ಆಹಾರ ಮತ್ತೆ ಅದಕ್ಕೊಂದು ಸ್ವಲ್ಪ ಸ್ವಾತಂತ್ರ್ಯ ಕೊಡೋದು ಅಂತ ಬಿಡ್ತಾರೆ. ಇದೆಲ್ಲ ಕರೆಕ್ಟೇ. ಆ ಗಾಯ ಅದಕ್ಕೆ ಆಗಿದ್ದು ನೋವು ಅದೇನು ಇವ್ರುಗಳಿಂದ ಏನಲ್ಲ. ಅದಕ್ಕೆ ಏನು ಅಂದ್ರೆ ಅದು ಚಿಕ್ಕತನದಲ್ಲೂ ಕಾಂಕ್ರೀಟ್ ನೆಲದಲ್ಲಿ ನಡೆದಾಡ್ಕೊಂಡಿದ್ದು ಆನೆ. ಅದಕ್ಕೊಂದು ಸ್ವಲ್ಪ ಎತ್ತರ ತಗ್ಗು ಇಳಿದು ಗೊತ್ತೇ ಇಲ್ಲ. ಕಾಡಿನಲ್ಲಿ ಆನೆ ನಡೆಯತ್ತಿಗೆ ನಾನೊಂದು ಹೇಳ್ತೀನಿ, ಒಂದು ಟೆಕ್ನಿಕ್ ಉಂಟು. ಅದು ಆನೆಗಳದ್ದು ಮತ್ತೆ ಹುಲಿಗಳು, ಸಿಂಹಗಳು. ನಾನು ಫಸ್ಟಿಗೆ ಕಾಡಿಗೆ ಹೋಗ್ಬೇಕಾದ್ರೆ ಕಲ್ಲುಗಳಿಗೆ ಕಾಲು ಎಡಿಕೆಂದು ಇಲ್ಲ ಮರಗಳಿಗೆ ಎಡಿಕೆಂದು ಬೀಳ್ತಿದ್ದೆ. ಕೆಲವು ಟೈಮ್ ಬಳ್ಳಿಗಳು ನನ್ನ ಕಾಲಿಗೆ ತಗಲಿ ಇಲ್ಲ ಹುಡ್ಕೊಂಡು ನಾನು ಸುಮಾರು ಸರಿ ಕಡೆ ಬಿದ್ದುಬಿಟ್ಟಿದ್ದೀನಿ. ಆಮೇಲೆ ಒಂದ್ ದಿವಸ ಕುತ್ಕೊಂಡು ನೋಡಿದೆ, ಸರಿ ನಮ್ಗೆ ಹಿಂಗಾಗ್ತದಲ್ಲ ಆನೆಗಳು ಹೇಗ್ ನಡೀತವೆ ಅಂತ. ಆನೆಗಳು ಫಸ್ಟ್ ಮೊದಲನೇ ಕಾಲ್ನ ಎತ್ತಿ ಅದು ಅದ್ರ ಉಗುರನ್ನ ಮೇಲ್ ಮಾಡಿ ಹಿಂಭಾಗನ ಫಸ್ಟ್ ನೆಲಕೂರಿ ಆಮೇಲೆ ಮುಂದಿನ ಕಾಲನ್ನ ಊರೋದು, ಮುಂಗಾಲ್ನ ಮುಂದಕ್ಕೆ ಉಗುರುಗಳನ್ನ. ಹುಲಿನೂ ಅದೇ ತರ, ಆಮೇಲೆ ಚಿರತೆ, ಸಿಂಹಗಳು ಅದೇ ರೀತಿ. ಹಾಗಾಗಿ ಅವು ಕಾಡಲ್ಲಿ ಎಂತ ಕಾಡಲ್ಲಾದ್ರೂ ಎಡುದಲೆ ಕಲ್ಲು ಬಂಡೆಗಳ ಮೇಲೆಲ್ಲ ಹೋಗುದು ಅದೇ ರೀತಿ. ನಾನು ಅದನ್ನೇ ಕಲ್ತು ಆಮೇಲೆ ನಾನು ಈಗೆಲ್ಲೂ ಬೀಳಲ್ಲ ಕಾಡಲ್ಲಿ. ಅದು ಎಂತ ಕಾಡಲ್ಲಾದ್ರೂ ತರಾಗ ಹೋಗ್ಬಿಡ್ತು. ಹೀಗಾಗಿ ಈ ಟೆಕ್ನಿಕ್ ಉಂಟಲ್ಲ, ಇದಕ್ ಗೊತ್ತಿಲ್ಲ. ಇದು ಕಾಂಕ್ರೀಟ್ ನೆಲದಲ್ಲಿ ತಿರುಗಾಡ್ಕೊಂಡಿದ್ದಾನೆ. ಇದು ಸಡನ್ ಕಾಡಿಗೆ ಬಿಟ್ಟಾಗ ಏನಾಯ್ತು, ಇಳಿಜಾರಲ್ಲೋ ಇಲ್ಲ ಹುತ್ತಗಳಿಗೆ ಬೇರೆ ಆನೆಗಳು ಕಾಲೇ ಇಡಲ್ಲ. ಈ ಆನೆ ಹುತ್ತುಗಳಿಗೆ ಕಾಲು ಹಾಕಿದೆ. ಒಂದು ಕಾಲು ಮುಂದಕ್ಕೆ ಒಳಗೋಗಿ 1 ಅಡಿ 2 ಅಡಿ 3 ಅಡಿನೂ ಹೋಗ್ಬೋದು. ಹುತ್ತದೊಳಗೆಲ್ಲ ಟೊಳ್ಳಿರ್ತದಲ್ಲ. ಇಲ್ಲ ಒಂದು ಕೊರಕಲು ಇದಿರ್ಬೋದು, ಇಲ್ಲ ತಗ್ಗು ಪ್ರದೇಶದಲ್ಲಿ ಒಟ್ಟಾರೆ ನಡ್ಕೊ ಹೋಗಿರೋದು. ಇದಕ್ಕೆ ನಡೆಯೋ ಟೆಕ್ನಿಕ್ ಗೊತ್ತಿಲ್ಲಲ್ಲ ಕಾಡಲ್ಲಿ, ತಾಯಿ ಕಲ್ಸಿಲ್ಲ ಅಂದ್ರೆ ಇದು ಕಲೀಲಿಲ್ಲ ಅಂದ್ರೆ ಇದು ಬೆಳೆದಿದ್ದೇ ಕಾಂಕ್ರೀಟ್ ಅಲ್ಲಲ್ಲ, ಮಟ್ಟ ಜಾಗದಲ್ಲಿ ಜೂ ಒಳಗ್ ಬೆಳೆದಿದ್ದಲ್ಲ. ಹಾಗಾಗಿ ಅದ್ ಅದೇ ಮಾಡ್ಕೊಂಡಿದ್ದು. ಆದ್ರೆ ಆಮೇಲೆ ನಡೆದ ಘಟನೆಗಳೆಲ್ಲ ಆಮೇಲೆ ಇನ್ನು ಉಳ್ಸಕ್ತಿದ್ರೆ ಅದೇನು ಸಡನ್ ಒಂದೇ ಒಂದು 24 ಗಂಟೆ ಇಲ್ಲ 48 ಗಂಟೆ ಇಲ್ಲ 72 ಗಂಟೆ ಇಲ್ಲ 2-3 ದಿವಸದಲ್ಲಿ ಹೋಗಿದ್ದಲ್ಲ. 5 ರಿಂದ 6 ತಿಂಗಳು ಕಾಲ ಅದು ಅಲ್ಲೇ ಇದೆ. ಅವಾಗ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದಿತ್ತಲ್ಲ, ಬದುಕ್ತಿತ್ತು. ಅಂತ ಆನೆಗಳು ಏನು ಕಡಿಮೆ ಆನೆನ? ಅದು 22 ವರ್ಷದ ಆನೆ ಒಂದು 11 ಅಡಿ ಹೈಟ್ ಇತ್ತು ಅಂದ್ರೆ, ಶ್ರೀಲಂಕಾದಲ್ಲಿ ಆನೆಗಳಲ್ಲಿ ಒಂದು ಆನೆ 13 ಅಡಿ ಎತ್ತರ ಇತ್ತು. ಆ ಆನೆನ ಎಷ್ಟು ಚೆನ್ನಾಗಿ ಸಾಕಿರು. ಆಮೇಲೆ ಅಲ್ಲಿಯ
ರೂಪಾಯಿ ನೋಟ್ಗಳಿಗೆಲ್ಲ ಆ ಆನೆದು ಚಿತ್ರ ಹಾಕಿದ್ರು. ಇದು ಸರಿಯಾಗಿ ಸಾಕಿದ್ರೆ 12 ಅಡಿನೂ ಬೆಳಿತಿತ್ತು. ತುಂಬಾ ಬೇಜಾರಾಗ್ತದೆ. ಈಗಾಗ್ಲೇ ಸುಮಾರು ಆನೆ ನಾವು ಈ ತರ ಬೇಕಾಬಿಟ್ಟಿ ಮಾಡಿ ಕಳ್ಕೊಂಡಿವಿ. ಆದ್ರೆ ಇನ್ನು ಮುಂದೆ ಆದ್ರೂ ಒಂದು ಹೈಟೆಕ್ ಆನೆಗಳಿಗೆ ಒಂದು ಹಾಸ್ಪಿಟ್ಲು ಓಪನ್ ಮಾಡಿ ಒಳ್ಳೊಳ್ಳೆ ನುರಿತ ಡಾಕ್ಟರ್ಗಳು